ನಮಸ್ಕಾರ. ವೇದಿಕ್ ಹಾರ್ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಪೂಜೆ ಮಾಡೋದಾಗಲಿ, ಮಂತ್ರ ಹೇಳೋದಾಗಲಿ ಆ ರೀತಿ ಯಾವುದೂ ಇಲ್ಲ ಇದರಲ್ಲಿ. ಸಣ್ಣದಾಗಿ ಮಾಡುವಂಥ ಪರಿಹಾರ ಇದು. ಒಣಮೆಣಸಿನಕಾಯಿ ಅಂದರೆ ಕೆಂಪು ಒಣಮೆಣಸಿನಕಾಯಿಯನ್ನು ಯೂಸ್ ಮಾಡಿ ನಿಮ್ಮ ಮನೆಯಲ್ಲೇ ನೀವು ಮಾಡಬಹುದಾದಂಥ ಒಂದು ಸಣ್ಣ ಪರಿಹಾರವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದು ಯಾವುದಕ್ಕೆ ನೀವು ಯೂಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋದಾದರೆ, ಹಣಪರವಾದಂಥ ಸಮಸ್ಯೆಗಳಿರ್ಬೋದು, ಇಲ್ಲ ನಿಮಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಒಂದು ಪೊಸಿಷನಾಗಿ ಬರೋಕ್ಕಾಗದೇ ಇರೋವಂಥದ್ದು ಇರ್ಬೋದು, ಪ್ರಮೋಷನ್ ಸಿಗದೇ ಇರೋವಂಥದ್ದು ಇರಬಹುದು, ಇನ್ಕ್ರಿಮೆಂಟ್ ಆಗದೇ ಇರುವಂಥದ್ದು ಇರ್ಬೋದು. ನಿಮ್ಮ ಪ್ರಯತ್ನ ನೀವು ಮಾಡ್ತಿರ್ತೀರ, ಆದರೂ ನಿಮಗೆ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಸಿಗದೇ ಇರುವಂಥ ಒಂದು ಸಿಚುವೇಶನ್ ಇರ್ಬೋದು. ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡಿನ ಖರ್ಚುಗಳು ಮನೆಗೆ ಬರ್ತಾ ಇರುವಂಥದ್ದು ಇರ್ಬೋದು, ಮನೆಗೆ ದೃಷ್ಟಿ ದೋಷ ಆಗಿರುವಂಥದ್ದು ಇರ್ಬೋದು, ಇಲ್ಲ ಆ ರೀತಿಯಾದಂಥ ಏನಾದರೂ ಒಂದು ಸಂಗತಿಗಳು ಮನೆಯಲ್ಲಿ ನಡೀತಿರುವಂಥ ಒಂದು ವಿಷಯ ಇರ್ಬೋದು. ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಯಿಲೆ ಬೀಳುವಂಥದ್ದು ಇರ್ಬೋದು, ಮನೆಯಲ್ಲಿ ಯಾರಾದರೂ ಹುಷಾರು ತಪ್ತಾ ಇರೋವಂಥದ್ದು, ಅಂದರೆ ಅಂದುಕೊಳ್ಳದೇ ಖರ್ಚುಗಳು ಬರುವಂಥ ಒಂದು ಸಿಚುವೇಶನ್ ಮನೆಯಲ್ಲಿ ಕ್ರಿಯೇಟ್ ಆಗುವಂಥದ್ದು ಇರ್ಬೋದು. ಇಲ್ಲ ಜಾಬಿಂದ ಸಡನ್ನಾಗಿ ರಿಮೂವ್ ಮಾಡೋವಂಥದ್ದು ಇರ್ಬೋದು, ಇಲ್ಲ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಜಾಬ್ ಕಳ್ಕೊಳ್ಳೋವಂಥದ್ದು, ಇಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆಯಲ್ಲಿ ಸಿಗಾಕೊಳ್ಳುವಂಥದ್ದು. ಅಂದರೆ ನೀವು ನಿಮ್ಮ ಪ್ರಯತ್ನ ಒಳ್ಳೆ ರೀತಿಯಲ್ಲೇ ಮಾಡ್ತಿರ್ತೀರ, ಆದರೂ ಕೂಡ ನಿಮಗೆ ಬರುವಂಥ ರಿಸಲ್ಟು ನೆಗೆಟಿವ್ ಆಗಿ ಇರುತ್ತಲ್ಲ, ಆ ರೀತಿಯಾದಂಥ ಸಮಸ್ಯೆಗಳಿಗೆ ಈ ಒಂದು ಪರಿಹಾರ ನೀವು ಮಾಡಿಕೊಂಡ್ರೆ ತುಂಬ ಬೇಗ ನಿಮಗೆ ಇದರಿಂದ ಹೊರಬರ್ಬೋದು. ಯಾಕೆಂದರೆ ಈಗ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಫಲ ಸಿಗದೇ ಇರುವಂಥದ್ದು ಒಂದು ರೀತಿಯಾದಂಥ ನೋವು ಉಂಟು ಮಾಡುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಅದು ದೃಷ್ಟಿಯಿಂದ ಇರ್ಬೋದು, ಇಲ್ಲ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮನೇಲಿ ಇರುವಂಥ ಒಂದು ಸಿಚುವೇಶನ್ನಿಂದ ಇರಬಹುದು. ಸೊ ಈ ರೀತಿಯಾದಂಥ ಸಮಸ್ಯೆ ಯಾವುದಕ್ಕೋಸ್ಕರ ಬರ್ತಿದೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಲ್ಲ. ಹಾಗಾಗಿ 3 ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 3ನ್ನು ನೀವು ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದನ್ನು ಮಾಡಿ ಮತ್ತೆ ಇನ್ನೊಂದನ್ನು ಟ್ರೈ ಮಾಡುವಂಥದ್ದು ಇರ್ಬೋದು. ಈ ರೀತಿಯಾಗಿ ನೀವು ಈ ಒಂದು ಪರಿಹಾರನ ನೀವು ಮಾಡ್ಬೋದು. ಈ 3 ಪರಿಹಾರ ಕೂಡ ಒಣಮೆಣಸಿನ್ಕಾಯಿ ಯೂಸ್ ಮಾಡಿ ಮಾಡುವಂಥದ್ದೇನೆ. ಇನ್ನೇನು ನಿಮಗೆ ಇದಕ್ಕೆ ಬೇಕಾಗಿಲ್ಲ. ಒಂದು ಹಳದಿ ಬಟ್ಟೆ ನಿಮ್ಮಲ್ಲಿ ಇಲ್ಲ ಅಂದರೆ ಬಿಳಿ ಬಟ್ಟೆಯನ್ನು ಅರಿಶಿನ ನೀರಲ್ಲಿ ಅದ್ದಿ ಒಣಗಿದ ನಂತರ ಅದು ಯೆಲ್ಲೋ ಕಲರ್ ಆಗುತ್ತೆ, ಅಂದರೆ ಹಳದಿ ಕಲರ್ ಆಗುತ್ತೆ. ಸೊ ಆ ಒಂದು ಪೀಸ್ ಬಟ್ಟೆನ ಕೂಡ ನೀವು ಈ ಒಂದು ಪರಿಹಾರ ಮಾಡೋಕ್ಕೆ ಯೂಸ್ ಮಾಡ್ಕೋಬಹುದು. ಇನ್ನು ಇದಕ್ಕೆ ನೀವು ಪೂಜೆ ಮಾಡಬೇಕು ಮನೆಯಲ್ಲಿ, ನಾನು ಹೇಳಿದಾಗೆ ಮಂತ್ರ ಹೇಳಬೇಕು ಆ ರೀತಿಯೆಲ್ಲ ಏನೂ ಇಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮನೆಯಲ್ಲೇ ಇರುವಂಥ ನೀವು ಅಡುಗೆಗೆ ಯೂಸ್ ಮಾಡುವಂಥ ಪಾತ್ರೆಯಲ್ಲಿರುವಂಥ ಮೆಣಸಿನ್ಕಾಯಿ ಆದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಸಪ್ರೇಟ್ ಹೊರಗಡೆಯಿಂದ ತರ್ತೀನಿ, ಈ ಒಂದು ಪರಿಹಾರ ಮಾಡೋಕ್ಕೆ ನಾನು ಹೊರಗಡೆಯಿಂದ ತರ್ತೀನಿ ಅಂದರೆ ನೀವು ತಂದು ಕೂಡ ಮಾಡ್ಬೋದು. ಇದು ತಗೋಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮುರಿದು ಹೋಗದೇ ಇರುವಂಥ ಒಣಮೆಣಸಿನ್ಕಾಯಿಯನ್ನು ತಗೊಳ್ಳಿ. ನೀವು ಯೂಸ್ ಮಾಡೋದು ಯಾವುದೇ ಆದರೂ ಕೂಡ ಅದನ್ನು ನೀವು ತಗೋಬೋದು. ಹಾಗೆ ಅದಕ್ಕೆ ತೊಟ್ಟಿರುತ್ತಲ್ಲ, ಅಂದರೆ ಬಾಲ ಇರುತ್ತಲ್ವ, ಅದು ಮುರಿದೋಗಿರಬಾರ್ದು. ಆ ರೀತಿ ನೋಡಿಕೊಂಡು ಮೊದಲನೇ ಪರಿಹಾರ ಮಾಡೋಕ್ಕೆ ನೀವು 5 ಮೆಣಸಿನ್ಕಾಯಿಯನ್ನು ತಗೋಬೇಕಾಗುತ್ತೆ. ಈ 5 ಮೆಣಸಿನ್ಕಾಯಿಯನ್ನು ನೀವು ಹಳದಿ ಬಟ್ಟೆಯಲ್ಲಿ, ಒಂದು ಸಣ್ಣ ಬಟ್ಟೆ ಸಾಕು, ಅದಕ್ಕೆ ಹಾಕಿ ಕಟ್ಟಿ ನಂತರ ನಮ್ಮ ಪೂರ್ತಿ ಅಂದರೆ ತಲೆಯಿಂದ ಕಾಲುವರೆಗೂ 3 ಸರಿ ಸುತ್ತಿ ಅದನ್ನು ನಾವು ಮನೆಯಲ್ಲಿ ದೃಷ್ಟಿ ತೆಗಿತೀರಲ್ಲ ಆ ರೀತಿ 3 ಸರಿ ಸುತ್ತಬೇಕಾಗತ್ತೆ. ನೀವು ಬಲಗಡೆಯಿಂದ ಎಡಗಡೆಗೆ ನೀವು 3 ಸರಿ ಅದನ್ನು ಸುತ್ತಿ ನಂತರ ನಿಮ್ಮ ಮೇನ್ ಡೋರ್ ಇದೆಯಲ್ವ, ಅದು ಹೊರಗಡೆ ಮೇನ್ ಡೋರ್ನ ಆಚೆ ಎಲ್ಲಾದರೂ ಒಂದು ಜಾಗದಲ್ಲಿ, ಅಂದರೆ ಯಾರೂ ಅದನ್ನು ಎತ್ಕೋಬಾರ್ದು, ಆ ರೀತಿಯಾದಂಥ ಒಂದು ಜಾಗದಲ್ಲಿ ನೀವು ಅದನ್ನು ಇಡಬೇಕಾಗತ್ತೆ. ನೀವು ಅದನ್ನು 1 ತಿಂಗಳು ಅಂದರೆ 30 ದಿನ ಕಂಪ್ಲೀಟ್ ಆಗೋವರೆಗೂ ಅದು ಯಾರೂ ಮುಟ್ಟದೇ ಇರೋವಂಥ ಜಾಗದಲ್ಲಿ ಇಡಬೇಕು. ಇಲ್ಲ ಪಾಟ್ ಏನಾದರೂ ಇದ್ದರೆ, ಅಂದರೆ ಮಳೆ ನೀರು ಬೀಳ್ದಿರೋ ರೀತಿಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ಆ ಥರ ಏನಾದರೂ ಇದ್ದರೆ ಅದ್ರ ಕೆಳಗಡೆ ಆ ರೀತಿಯೆಲ್ಲ ನೀವು ಇಟ್ಕೋಬೋದು. ಇದನ್ನು ಅಂದರೆ ಬೇರೆಯವರು ಅದನ್ನು ಎತ್ಕೋಬಾರ್ದು, ಮುಟ್ಟಬಾರ್ದು ಕೈಯಿಂದ. ಆ ರೀತಿಯಾಗಿ ನಿಮಗೆ ಇಡೋಕ್ಕೆ ಜಾಗ ಎಲ್ಲಾದರೂ ಇದ್ದರೆ ಹೊರಗಡೆ ನೀವು ಇದನ್ನು ಇಡಬೇಕಾಗುತ್ತೆ. ಅಂದರೆ ನಿಮ್ಮ ಕಾಂಪೌಂಡ್ ಹೊರಗಡೆ ಹೋಗಬಾರ್ದು, ನಿಮ್ಮ ಬಾಗಿಲ ಹೊರಗಡೆ ಕಾಂಪೌಂಡ್ನ ಒಳಗಡೆ ಬರುವಂಥ ರೀತಿಯಲ್ಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಇಡ್ಬೋದು. 30 ದಿನ ಆದ ನಂತರ ನೀವಿದು ಯಾರೂ ತುಳಿದೇ ಇರುವಂಥ ಒಂದು ಜಾಗದಲ್ಲಿ ಹಾಕಬೇಕಾಗತ್ತೆ. ಅಂದರೆ ಯಾರು ಇದನ್ನು ಕೈಯಿಂದ ಮುಟ್ಟೋದಾಗಲಿ ಕಾಲಿಂದ ತುಳಿಯೋದಾಗಲಿ ಮಾಡದೇ ಇರುವಂಥ ಒಂದು ಜಾಗಕ್ಕೆ ನೀವು ಇದನ್ನು ಹಾಕ್ಬಿಟ್ಟು ಬರಬೇಕಾಗುತ್ತೆ. ಇನ್ನು 2ನೇ ಪರಿಹಾರ, 7 ಮೆಣಸಿನ್ಕಾಯನ್ನು ನೀವು ಇದಕ್ಕೆ ತಗೋಬೇಕಾಗತ್ತೆ. ಈ ಮೆಣಸಿನ್ಕಾಯನ್ನು ಇದೇ ರೀತಿಯೇ ನೀವು ಒಂದು ಹಳದಿ ಬಟ್ಟೆಯಲ್ಲಿ ನೀವು ಇದನ್ನು ಕಟ್ಟಿ ನಂತರ 3 ಸರಿ ನಿಮ್ಮ ತಲೆಗೆ ಸುತ್ತಿ ನೀವು
ದುಡ್ಡಿಡುವಂಥ ಜಾಗ ಇರ್ಬೋದು, ಇಲ್ಲ ಮನೆಯಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಇದೇ ರೀತಿ ಯಾರೂ ಮುಟ್ಟಬಾರ್ದು. ಆ ರೀತಿ ನೀವು ಇಟ್ಟು ನಂತರ ಒಂದು 30 ದಿನ ಆದ ನಂತರ ಇದನ್ನು ನೀವು ಯಾರೂ ತುಳಿದೇ ಇರೋವಂಥ ಜಾಗದಲ್ಲಿ ಹಾಕ್ಬೋದು. ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು, ಅಂದರೆ ಅನ್ವಾಂಟೆಡ್ ಖರ್ಚುಗಳೇನಿದೆ, ಅಂದರೆ ನಾವು ಅಂದ್ಕೊಳ್ದೇ ಇರುವಂಥ ಟೈಮಲ್ಲಿ ಬರುವಂಥ ಖರ್ಚುಗಳೇನಿದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ಒಂದು ಪರಿಹಾರ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ದುಡ್ಡಿಡುವಂಥ ಜಾಗ ಇರ್ಬೋದು, ಇಲ್ಲ ನಿಮ್ಮ ಲಾಕರ್ ಇರ್ಬೋದು, ಆ ರೀತಿಯಾದಂಥ ಏನಾದರೂ ಒಂದು ಇದ್ದರೆ ನೀವು ಅಲ್ಲಿಡ್ಬೋದು. ಇಲ್ಲ ಮನೆಯಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಇದನ್ನು ನೀವು ಯಾರೂ ಮುಟ್ಟದೇ ಇರೋ ರೀತಿಯಲ್ಲಿ ನೀವಿಟ್ಟು 30 ದಿನದ ನಂತರ ಇದು ಯಾರೂ ತುಳಿದೇ ಇರೋವಂಥ ಜಾಗಕ್ಕೆ ನೀವು ಹಾಕ್ಬೋದು. 3ನೇ ಪರಿಹಾರ, ದೃಷ್ಟಿದೋಷ ಏನಾದರೂ ಆಗಿದ್ದರೆ ನಿಮಗೆ, ಇಲ್ಲ ನೆಗೆಟಿವ್ ಆಗಿ ಏನಾದರೂ ನಿಮಗೆ ಆಗ್ತಿದೆ ಮನೆಯಲ್ಲಿ ಅನ್ನೋದಾದರೆ ಈ ಒಂದು ಪರಿಹಾರ ನೀವು ಮಾಡ್ಕೋಬೋದು. ಇದಕ್ಕೂ ಕೂಡ 7 ಮೆಣಸಿನ್ಕಾಯಿಯನ್ನು ತಗೊಂಡು ನೀವು ಈ ಬಟ್ಟೆಯಲ್ಲಿ, ಹಳದಿ ಬಟ್ಟೆಯಲ್ಲಿ ಸುತ್ತಿ ನಂತರ 3 ಸರಿ ನಿಮ್ಮ ತಲೆ, ಬಾಡಿ ಅಂದರೆ ಫುಲ್ ಬಾಡಿಗೆ ಸುತ್ತಿ ನಂತರ ನಿಮ್ಮ ಮನೆ ಹೊರಗಡೆ, ಅಂದರೆ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ, ಅಂದರೆ ಆ ಮಾಡಿದ ತಕ್ಷಣ ನೀವು ಹೊರಗಡೆ ತಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಹಾಕಿ ತಿರುಗಿ ನೋಡದೆ ಮನೆಗೆ ವಾಪಸ್ ಬಂದು ಕೈಕಾಲು ತೊಳೆದು ಮನೆ ದೇವ್ರ ಕೈ ಮುಗಿದು ನೀವು ಮಾಮೂಲಿ ಕೆಲಸಕ್ಕೆ ನಿಮ್ಮ ಮನೆ ಕೆಲಸನ ಮಾಡ್ಕೋಬೋದು. ಈ ರೀತಿ ನೀವು ಮಾಡಬೇಕು. ಅಂದರೆ ಸ್ಟಾರ್ಟಿಂಗ್ ಇರೋದು ಫಸ್ಟ್ ಒನ್ನು ಸೆಕೆಂಡ್ ಒನ್ನು 30 ಡೇಸ್ ಆದ ನಂತರ ನೀವು ಅದನ್ನು ಬಿಸಾಡಬೇಕಾಗತ್ತೆ. 3ನೇ ಪರಿಹಾರವನ್ನು ಇಮ್ಮಿಡಿಯೇಟು ನೀವು ಮಾಡಿದ ತಕ್ಷಣ ನಿಮಗೆ ಏನೇ ದೃಷ್ಟಿದೋಷ ಇದ್ದರೂ ಕೂಡ ಅದು ದೂರ ಆಗಲಿ ಅಂತ ಬೇಡ್ಕೊತಾ ನೀವು ಈ ಇದನ್ನು ಮಾಡಿ ನಂತರ ಇಮ್ಮಿಡಿಯೇಟು ಹೊರಗಡೆ ಎಲ್ಲಾದ್ರೂ ನೀವು ಹಾಕ್ಬಿಟ್ಟು ಬರ್ಬೋದು. ಆದರೂ ಯಾರು ತುಳಿದೇ ಇರೋ ರೀತಿಯಲ್ಲಿ ನೀವು ಹಾಕಿ ನಂತರ ತಿರುಗು ನೋಡದೇ ಇರೋ ಹಾಗೆ ಮನೆಗೆ ಬಂದು ಕೈಕಾಲು ತೊಳೆದು ನಿಮ್ಮ ಕೆಲಸಕ್ಕೆ ನೀವು ಮಾಮೂಲಿ ಏನು ಕೆಲಸ ಮಾಡ್ತಾರೆ ಅದನ್ನು ಮಾಡಿಕೊಂಡು ಹೋಗ್ಬೋದು. ಈ ರೀತಿ ಈ 3 ಪರಿಹಾರ ನೀವು ಒಟ್ಟಿಗೆ ಮಾಡ್ಬೋದು ಬೇಕಿದ್ದರೆ, ಇಲ್ಲ ನೀವು ಯಾವುದಾದ್ರೂ ಒಂದನ್ನು ಮಾಡ್ಬೋದು, ಇಲ್ಲ ಒಂದು ಮುಗಿದ ನಂತರ ಇನ್ನೊಂದು ಮಾಡೋದು, ಈ ರೀತಿ ಮಾಡ್ಕೊಂಡು ಬರ್ಬೋದು. ಇದನ್ನು ರೆಗ್ಯುಲರಾಗಿ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ, ಇಲ್ಲ ಒಂದು 15 ಡೇಸ್ 20 ಡೇಸಿಗೆ ಈ ದೃಷ್ಟಿದೋಷದ ನಾನೇನು ಹೇಳಿದ್ನೋ ಅದನ್ನು ನೀವು ಮಾಡ್ತಾ ಬಂದರೂ ಕೂಡ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಇಲ್ಲ ನಿಮಗೆ ದೃಷ್ಟಿದೋಷ ಏನಿದೆ, ಇಲ್ಲ ನಿಮಗೆ ಏನಾದರೂ ನೀವು ಅಂದ್ಕೊಳ್ಳೋದು ಆಗದೇ ಇರುವಂಥ ಒಂದು ಪರಿಸ್ಥಿತಿ ಏನಿದೆ, ಆ ಒಂದು ಸಿಚುವೇಶನ್ನ ನಾವು ನೆಗೆಟಿವ್ ಆಗಿ ಏನಾದರೂ ಅಟ್ರ್ಯಾಕ್ಟ್ ಆಗಿದ್ದಾಗ ಕೂಡ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಒಂದು 15-20 ಡೇಸಿಗೆಲ್ಲ ನೀವು ಈ ರೀತಿ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಆ ರೀತಿ ಮಾಡಿದಾಗ ದೃಷ್ಟಿದೋಷ ಎಲ್ಲ ದೂರ ಆಗಿ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಏನು ನಿಮಗೆ ಕ್ರಿಯೇಟ್ ಆಗ್ತಿದೆ ಅದು ಅವಾಯ್ಡ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಪರಿಹಾರ, ಇದೊಂದು 3 ನಾನು ಪರಿಹಾರ ಏನು ಹೇಳಿದ್ನೋ ಅದು 3 ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಖಂಡಿತ ಇದು 100% ವರ್ಕ್ ಆಗುತ್ತೆ. ಮಾಡಿ ನೋಡಿ, ಕಮೆಂಟಲ್ಲಿ ನನಗೆ ತಿಳಿಸಿ ನಿಮಗೆ ಯಾವ ರೀತಿ ಇದು ಹೆಲ್ಪ್ ಆಗಿದೆ ಅಂತ ಕೂಡ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಾರಾಹಿ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.